ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ ಗೋಕರ್ಣ. ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೈವರಾತರ ಒಂದು ಜೀವನದ ಈ ಒಂದು ಕಥಾ ಮಾಲಿಕೆಯ 4 ಸಂಚಿಕೆಗಳನ್ನ ತುಂಬಾ ಆಸಕ್ತಿಯಿಂದ ನೀವೆಲ್ಲ ಕೇಳಿದ್ದೀರಾ. ಇವತ್ತಿನ ಈ ಒಂದು 5ನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಹುರಿದುಂಬಿಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ. ಮುಂದಿನ ಸಂಚಿಕೆಯನ್ನು ಮಾಡ್ಲಿಕ್ಕೆ ನಾವು ಕೂಡ ಕಾತರದಿಂದ ಇದ್ದೀವಿ. ನಾವು 5ನೇ ಸಂಚಿಕೆಯನ್ನು ಈಗ ಹೇಳ್ತಾ ಬರ್ತೇವೆ. ಹಿಂದಿನ ಸಂಚಿಕೆಯಲ್ಲಿ ನಿಮ್ಗೆಲ್ಲ ತಿಳಿದಂತೆ ಗಣೇಶ ಆ ಕಾಡಿನಲ್ಲಿ ಒಂದು ಆ ದೇವಸ್ಥಾನದಲ್ಲಿ, ಶಿಥಿಲ ದೇವಸ್ಥಾನದಲ್ಲಿ ದಿನ ಕಳೀತಾ ಇದ್ದಾನೆ. ಹೇಗೆ ಅಲ್ಲಿ ಬದುಕ್ತಾನೆ, ಯಾವ ರೀತಿ, ಅವನ ಮುಂದಿನ ಹೆಜ್ಜೆ ಏನು. ಈಚೆ ಕಾಮಣ್ಣನವರು ಅವರೇ ಹುಡುಕ್ಲಿಕ್ಕೆ ಬಂದವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ಗಣೇಶನನ್ನ ಹಿಡಿದ್ರ, ಅವನನ್ನ ಹುಡುಕಿದ್ರ. ಮುಂದೆ ದೈವರಾತ ಅಥವಾ ಗಣೇಶ ಏನ್ ಮಾಡ್ದ ಅನ್ನೋದೆಲ್ಲವನ್ನ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಕಾಮಣ್ಣನವರು ಪೊಲೀಸರಿಗೆ ದೂರು ನೀಡಿದ್ರು, ಆದ್ರೆ ಪೊಲೀಸರಿಂದಲೂ ಆತನನ್ನ ಪತ್ತೆ ಮಾಡಲು ಆಗಲಿಲ್ಲ. ಆಗ ಕಾಮಣ್ಣನವರು 2 ಪೊಲೀಸರ ಜೊತೆಗೆ ರಾಮದಾಸ ಸ್ವಾಮಿಯವರು ಭಜನೆ ಮಾಡುತ್ತಿದ್ದ ಗೋಕರ್ಣೇಶ್ವರ ಮಂದಿರಕ್ಕೆ ಹೋದರು. ಆಗ ಅಲ್ಲಿ ದ್ವಾರದಲ್ಲಿ ಅವರನ್ನ ನಿಲ್ಲಿಸಿ ಭಕ್ತರು ಹೇಳಿದ್ರು, ಇಲ್ಲ ಗಣೇಶ ಇಲ್ಲಿಲ್ಲ ಅಂತ. ಆಗ ಕಾಮಣ್ಣನವರಿಗೆ ಮತ್ತೆ ಪೊಲೀಸರಿಗೆ ಮತ್ತೇನ್ ಮಾಡ್ಬೇಕಂತ ತೋಚಲಿಲ್ಲ. ಆದ್ರೆ ಒಂದ್ ಮಾತು ಹೇಳೋಗ್ತಾರೆ, ಅವ್ರಿಗೆ ಅನ್ಸಿತ್ತು ಗಣೇಶ ಇಲ್ಲಿ ಬಂದೇ ಬರ್ತಾನಂತ. ಹಾಗಾಗಿ ಏನಾದರೂ ಗಣೇಶ ಇಲ್ಲಿ ಬಂದರೆ ರಾಮದಾಸ ಸ್ವಾಮಿ ಅವರಿಗೆ ಅವನನ್ನ ಇಲ್ಲೇ ಉಳಿಸಿಕೊಳ್ಬೇಕು ಅಂತ ಹೇಳಿ ಮನವಿ ಮಾಡಿ ಹೋದ್ರು. ಆಗ ಮತ್ತೆ ಯಾವಾಗ್ಲಾದ್ರೂ ಬಂದು ಅವನನ್ನ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಅವರು ಆ ರೀತಿಯಾಗಿ ಹೇಳಿ ಹೋದ್ರು. ಆದ್ರೆ ಅಲ್ಲಿಯ ಭಕ್ತರು ಏನ್ ಹೇಳ್ತಾರೆ ಅಂದ್ರೆ, ಈಗಾಗ್ಲೇ ನೀವು ಪೊಲೀಸರಿಗೆ ದೂರು ನೀಡಿದ್ದೀರಿ, ಪೊಲೀಸರನ್ನ ಕರ್ಕೊಂಡ್ ಬೇರೆ ಇಲ್ಲಿ ನಮ್ಮ ಹತ್ರ ಬಂದಿದ್ದೀರಿ ಅಂದ್ಮೇಲೆ ಅವನೆಲ್ಲಿ ಬಂದ್ರೆ ನಾವ್ ಇಟ್ಕೊಳಕ್ ಸಾಧ್ಯ ಇಲ್ಲ, ನಾವು ವಾಪಸ್ ಪೊಲೀಸರಿಗೆ ಕೊಡ್ತೀವಿ ಅವನನ್ನ ಅಂತ ಅವ್ರು ಹೇಳ್ತಾರೆ. ಆಗ ಇವರಿಗೆ ತುಂಬಾ ಬೇಸರನೂ ಆಗತ್ತೆ, ಏನ್ ಮಾಡ್ಬೇಕಂತ ದಿಕ್ಕು ತೋಚದೆ ತುಂಬಾ ಬೇಸರದಿಂದ ವಾಪಸ್ ಮನೆಗ್ ಬರ್ತಾರೆ. ಮನೆಗ್ ಬಂದು ಈ ವಿಷಯ ತಿಳಿದಾಗ ಗಣೇಶನ ತಂದೆ ವಿಘ್ನೇಶ್ವರ ಭಟ್ರಿಗೆ ತುಂಬಾ ಆತಂಕವೂ ಆಗತ್ತೆ. ಅವರು ಪುನಃ ಸ್ವತಃ ತಾನು ಹೋಗ್ತಾರೆ ಕೊಲ್ಲಾಪುರಕ್ಕೆ ಹೋಗಿ ರಾಮದಾಸ ಸ್ವಾಮಿ ಅವ್ರನ್ನ ಕಂಡು ವಿನೀತ ಭಾವದಿಂದ ಅವರಿಗೆ ನಮಸ್ಕರಿಸಿ, ನನ್ನ ಮಗ ಗಣೇಶ ನಿಮ್ಮಲ್ಲಿಗೆ ಬಂದರೆ ದಯವಿಟ್ಟು ಅವನನ್ನು ನಿಮ್ಮ ಸಂಗಡ ಉಳಿಸಿಕೊಳ್ಳಬೇಕು, ಹಾಗೆ ಉಳಿಸಿಕೊಳ್ಳಲು ನನ್ನದೇನೂ ಅಭ್ಯಂತರವಿಲ್ಲ ಎಂಬ ಒಕ್ಕಣೆಯಲ್ಲಿ ಒಂದು ಬಿಳಿ ಹಾಳೆಯ ಮೇಲೆ ಬರೆದು ಸಹಿ ಮಾಡಿ ರಾಮದಾಸ ಸ್ವಾಮಿಯವರ ಕೈಗಿಟ್ಟು ಗಣೇಶನು ಬಂದರೆ ಉಳಿಸಿಕೊಳ್ಳುವುದಾಗಿ ಅವರಿಂದ ಆಶ್ವಾಸನೆ ಪಡೆದು ಸಮಾಧಾನದಿಂದ ಊರಿಗೆ ಮರಳಿದರು. ಎಲ್ಲಾದರೂ ಸರಿ, ಮಗ ಸುಖವಾಗಿರಲಿ ಎಂದು ಮನ ತುಂಬ ಹಾರೈಸಿದರು. ಅಂದ್ರೆ ಎಷ್ಟು ಆತಂಕ ಆಗಿರ್ಬೋದು ತಂದೆ ತಾಯಿಯರಿಗೆ. ಈಗ 13-14 ವರ್ಷದ ಪ್ರಾಯದ ಹುಡುಗ ಎಲ್ಲಿ ಹೋದ ಏನಂತ. ಆಯ್ತು, ಹಾಗಿದ್ರೆ ಇಷ್ಟೆಲ್ಲರ ಮಧ್ಯದಲ್ಲಿ ಗಣೇಶ ಏನ್ ಮಾಡ್ತಿದ್ದಾನೆ? ಈಗ ನೋಡಿ, ಅವ್ರು ಇಲ್ಲಿ ಬಂದು ಮತ್ತು ಊರಿಗೆ ಹೋಗಿ, ಊರಿಂದ ಮತ್ತೆ ಕೊಲ್ಲಾಪುರಕ್ಕೆ ಹೋಗಿ, ಇಷ್ಟ ಆದ್ರೂ ರಾಮದಾಸ ಸ್ವಾಮಿ ಅವರ ಬಳಿ ಹೋಗಿಲ್ಲ ಗಣೇಶ. ಹಾಗಾದ್ರೆ ಕಾಡಲ್ಲಿ ಆ ಬರೀ ಒಂದು 13 ವರ್ಷದ ಹುಡುಗ ಎಲ್ಲಿ ಹೋದ, ಏನ್ ಮಾಡ್ದ? ಯಾಕಂತಂದ್ರೆ ಅವನಿಗೆ ಗೊತ್ತಿದೆ, ನನ್ ಕರ್ಕೊಂಡು ಹೊಲಿಗೆ ಬಂದಿದ್ದಾರೆ, ವಾಪಸ್ ಮನೆ ಕರ್ಕೊಂಡು ಹೋಗ್ತಾರೆ, ಇಲ್ಲೇ ಹುಡುಕ್ತಿರ್ತಾರೆ ನನ್ನನ್ನ. ಯಾಕಂತಂದ್ರೆ ಗೊತ್ತಿದೆ ರಾಮದಾಸ್ ಸ್ವಾಮಿ ಅವ್ರ ಜೊತೆ ಇರ್ತಾರೆ ಅಂತ 100% ಎಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ನಾನೀಗ ಅಲ್ಲಿ ಹೋಗೋದು ಸೂಕ್ತವಲ್ಲ, ನಾನೀಗ ಅವ್ರ ಹತ್ರ ಹೋಗ್ಬಾರ್ದು ಸದ್ಯ, ಇವರೆಲ್ಲ ಮನೆಗೆ ಹೋದ್ಮೇಲೆ ಹೋಗ್ಬೇಕು ಎಲ್ಲ ನೋಡಿ, ಒಂದು ಕಾಮನ್ ಸೆನ್ಸ್ ಇರುತ್ತೆ. ಹಾಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲೂ ಕೂಡ ಬಾಲಕ ಗಣೇಶನಿಗೆ ಇದೆಲ್ಲ ಕೂಡ ಅರಿವಿತ್ತು, ಅವನ್ ಪ್ರಬುದ್ಧತೆ ಬಂದಿತ್ತು ಆವಾಗ್ಲೇ. ನಾನೀಗ ಹೋಗ್ಬಿಟ್ರೆ ಸಿಕ್ಬಿಡ್ತೇನೆ, ನನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ, ಯಾವ ಕಾರಣಕ್ಕೂ ನನಗೆ ಅವ್ರಿಗೆ ಸಿಗ್ಬಾರ್ದು, ಅವಿತ್ಕೊಂಡೇ ಇರ್ಬೇಕು. ಅದನ್ನೇ ಪಾಪ ಅಷ್ಟು ಚಿಕ್ಕ ಪ್ರಾಯದಲ್ಲಿ ಆ ಹಸಿವು ಬಾಯಾರಿಕೆಯನ್ನೆಲ್ಲ ತಡ್ಕೊಂಡು ಅವನು ಹೇಗಿದ್ನೋ, ಯಾವ ರೀತಿ ಇದ್ನೋ. ಇಲ್ಲೇನಾಗತ್ತೆ ಅಂದ್ರೆ, ಬೆಟ್ಟದ ಮೇಲಿನ ಶಿಥಿಲ ದೇವಾಲಯದಲ್ಲಿ ಕೆಲವು ದಿನಗಳನ್ನ ಕಳೆದ ಗಣೇಶ ಮೆಲ್ಲನೆ ಊರದಾರಿ ಹಿಡಿದು ಮಹಾಲಕ್ಷ್ಮಿ ಮಂದಿರದ ಗೋಕರ್ಣೇಶ್ವರ ಗುಡಿಯ ಚಂದ್ರಶಾಲೆಯತ್ತ ಹೆಜ್ಜೆ ಹಾಕಿದ. ಅಂದು ರಾಮದಾಸ ಸ್ವಾಮಿಯವರು ಶ್ರೀರಾಮನವಮಿಯಂದು ನಡೆಯಲಿರುವ ಶ್ರೀರಾಮ ಜನ್ಮೋತ್ಸವದ ಆರಾಧನೆಗೆ ಮುಂಚಿತವಾಗಿ ಗಾರ್ಘೋಲಿ ಎಂಬ ಊರಿಗೆ ಹೊರಟು ನಿಂತಿದ್ದರು. ಅಷ್ಟರಲ್ಲಿ ಗಣೇಶನು ಬಂದು ಗುರುವಿನ ಚರಣಕ್ಕೆರಗಿ ಅಭಿವಾದನ ಮಾಡಿದನು. 3 ದಿನಗಳಿಂದ ಉಪವಾಸ ಇದ್ದು ಆತನ ದೇಹ ಹಸಿವಿನ ಬಾಧೆಯಿಂದ ಬಳಲುತ್ತಿದ್ದರೂ ಮನಸ್ಸು ಮಾತ್ರ ಸ್ವಲ್ಪವೂ ದುರ್ಬಲಗೊಂಡಿರಲಿಲ್ಲ. ಓರ್ವ ತಾಯಿ ತನ್ನ ಮಗುವಿನ ಹಸಿವು ಬಾಯಾರಿಕೆಯನ್ನು ಸಹಜವಾಗಿ ಹೇಗೆ ಅರಿಯಬಲ್ಲಳೋ ಅದೇ ರೀತಿ ರಾಮದಾಸ ಸ್ವಾಮಿಯವರು ಈತ ಈ ಮಧ್ಯೆ ಎಲ್ಲೂ ಊಟ ಉಪಹಾರವಿಲ್ಲದೆ ಅಜ್ಞಾತವಾಗಿ ಕಳೆದಿರಬೇಕೆಂದು ಊಹಿಸಿ ಆತನಿಗೆ ಕೂಡಲೇ ಉಪಹಾರದ ವ್ಯವಸ್ಥೆ ಮಾಡಿ
ತಾವು ಗಾರ್ಗೋಲಿಗೆ ಪ್ರಯಾಣ ಬೆರೆಸಿದರು. ಅಲ್ಲಿಂದ ಗಣೇಶ ಮರುದಿನ ಕೊಲ್ಲಾಪುರದಿಂದ ಕಾಲ್ನಡಿಗೆಯಿಂದ ಹೊರಟು ಮೀರಜಿಗೆ ಬಂದು ಅಲ್ಲಿಂದ ಮುಂದೆ ಪಂಡರಿಪುರವನ್ನ ತಲುಪಿದ. ರಾಮನವಮಿಯವರೆಗೆ ಪಂಡರಿಪುರದಲ್ಲಿ ಉಳಿದು ದಶಮಿಯ ದಿನ ಗೋಂಧವಲೆ ಎಂಬ ಊರಿಗೆ ಹೋದ. ಅಲ್ಲಿ ಸಮರ್ಥ ಸಂಪ್ರದಾಯದ ಶ್ರೀ ಗೋಂಧವಲೇಕರ ಮಹಾರಾಜ ಸ್ವಾಮಿಗಳು ಅವರ ಮಠದಲ್ಲಿ ಉಳಿದುಕೊಂಡರು. 4ನೇ ದಿನ ಗಣೇಶನು ಅವರ ಅಪ್ಪಣೆ ಪಡೆದು ಸಜ್ಜನಗಡಕ್ಕೆ ಹೊರಟನು. ಪಂಡರಪುರದಿಂದ ಸತಾರೆ ಮಾರ್ಗವಾಗಿ ಸಜ್ಜನಗಡ ತಲುಪಿದ. ಆತ ಅಲ್ಲಿ ಶಿವಾಜಿ ಮಹಾರಾಜರ ಗುರುಗಳಾದ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರ ಆರಾಧ್ಯ ದೈವ ಸೀತಾರಾಮ ಲಕ್ಷ್ಮಣ ಮತ್ತು ಆಂಜನೇಯ ಮೂರ್ತಿ ಹಾಗೂ ಅಲ್ಲೇ ಇರುವ ಸಮಾಧಿಯನ್ನ ಸಂದರ್ಶಿಸಿದ. ಸಜ್ಜನಗಡವು ಬಹು ರಮ್ಯ ಸ್ಥಳವಾಗಿದ್ದು ಕೆಳಗಿನ ಊರಿನಿಂದ ಸುಮಾರು 2 ಮೈಲಿಗಳಷ್ಟು ಎತ್ತರದಲ್ಲಿದೆ. ಹೀಗೆ ಕಾಲ್ನಡಿಗೆಯಲ್ಲಿಯೇ ಆತ ಎಲ್ಲಿಯ ತನಕ ಹೋಗಿ ತಲುಪಿದ. ನೋಡಿ, ಒಂದೊಂದು ಪಾಯಿಂಟ್ ಇಲ್ಲಿ ನೀವು ಗಮನಿಸ್ಬೇಕು. ಸರಿ ತಿಂಡಿ ಇಲ್ಲ, ಊಟ ಇಲ್ಲ. ಯಾವ ಮಕ್ಕಳು ತಾನೇ ಸುಮ್ಮನೆ ಇರ್ತಾರೆ ಹೇಳಿ ಮನೆಯಲ್ಲಿ? 1 ಹೊತ್ತು ತಿಂಡಿ ಸಿಕ್ಲಿಲ್ಲ ಅವರು ಸಿಗ್ಲಿಲ್ಲ ಹೇಳಾಗ್ಬಿಟ್ರೆ ಹಠ ಮಾಡ್ತಾರೆ, ಅಳ್ತಾರೆ. ಅವ್ರಿಗೆ ಸಿಗುವಲ್ಲಿವರೆಗೂ ಸುಮ್ಮನಿರೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಹಠ ಹೇಳುವಂಥದ್ದು ಇರುತ್ತೆ. ಆದ್ರೆ ಇಲ್ಲಿ ಬಾಲಕ ಗಣೇಶಂದು ಬ್ರಹ್ಮರ್ಷಿ ದೈವರಾತ್ರಿಂದು ಹೇಗಿತ್ತು ಅಂತಂದ್ರೆ, ನಾನು ಗುರುಗಳಿದ್ದಲ್ಲಿ ಹೋಗ್ಬೇಕು, ಅದು ಒಂದೇ ಧ್ಯೇಯ ಆಗಿತ್ತು. ಊಟ ತಿಂಡಿ, ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ, ಏನೂ ಅವರಿಗೆ ಬೇಕಾಗಿರ್ಲಿಲ್ಲ. ಅವರಿಗೆ ಬೇಕಾಗಿರೋದೇನು, ನಾನು ಗುರುವಿನದಲ್ಲಿ ಸೇರ್ಬೇಕು, ಗುರುವನ್ನ ಸೇರ್ಬೇಕು. ಊಟ ತಿಂಡಿ ಯಾವ್ದ್ರ ಬಗ್ಗೆ ಕೂಡ ಅವರು ಯೋಚನೆಯನ್ನ ಮಾಡ್ತಾ ಇರ್ಲಿಲ್ಲ. ಅಲ್ಲಿ ಅವರ ಗುರಿ ಏನಾಗಿತ್ತು, ಗುರುಗಳನ್ನ ಸೇರಿ ಗುರುಗಳ ಜೊತೆ ಇರುವಂತಹದ್ದು. ಕಾಲ್ನಡಿಗೆಯಲ್ಲಿ ಎಲ್ಲ ಕಡೆ ಸಾಗ್ತಾ ಇದ್ರು. ಹೌದು. ಹೀಗೆ ಸಜ್ಜನಗಡಕ್ಕೆ ಬರುವಾಗ ಒಂದು ವಿಷಯ ಕಿವಿಗೆ ಬೀಳುತ್ತೆ ಗಣೇಶನಿಗೆ. ಏನಂತಂದ್ರೆ, ರಾಮದಾಸ ಸ್ವಾಮಿಯವರು ಅವರ ಗುರುಗಳಾದಂತಹ ಶ್ರೀ ಚೌಂಡೇಸ್ವಾಮಿ ಮಹಾರಾಜರನ್ನ ಕಾಣುವುದಕ್ಕಾಗಿ ವಾಯಿಗೆ ಹೋಗಿದ್ದರು. ವಾಯಿಯಲ್ಲಿ ಅವರ ಗೋಶಾಲೆ ಇತ್ತು. ಗೋವು ಸಾಕಣೆಯ ಬಗೆಗೆ ಆಸಕ್ತಿ ಇರುವವರು ಅವಶ್ಯವಾಗಿ ಸಂದರ್ಶಿಸಬೇಕಾದ ಆದರ್ಶ ಗೋಶಾಲೆ ಅದಾಗಿತ್ತು. ಈ ವಿಚಾರವನ್ನ ತಿಳಿದಾಗ ಗಣೇಶನಲ್ಲಿ ಅದನ್ನು ನೋಡಲೇಬೇಕೆಂಬ ಹಂಬಲ ಉಂಟಾಯಿತು. ಗೋವುಗಳೆಂದರೆ ಆತನಿಗೆ ಬಹಳ ಪ್ರೀತಿ. ಪ್ರಯಾಣದ ಆಯಾಸದಿಂದ ಬಳಲಿದ ಆತ ಅಂದು ರಾತ್ರಿ ಅಲ್ಲಿಯೇ ಉಳಿದು ಮರುದಿನ ಬೆಳಿಗ್ಗೆ ಸಮಯ ಪ್ರಯಾಣ ಮುಂದುವರಿಸಿ ಸತಾರೆಯನ್ನ ಸೇರಿದ. ಅಂದು ವೈಶಾಖ ಶುಕ್ಲ ಏಕಾದಶಿಯಾಗಿತ್ತು. ಆದ್ದರಿಂದ ಗಣೇಶನು ಅಂದಿನ ವಿಶೇಷ ಅನುಷ್ಠಾನ ಪೂರೈಸಲು ಹತ್ತಿರದಲ್ಲಿ ಎಲ್ಲಾದರೂ ಪ್ರಶಸ್ತವಾದ ಸ್ಥಳ ಸಿಗಬಹುದೇ ಎಂದು ಅಲ್ಲಿಯ ಜನರಲ್ಲಿ ವಿಚಾರಿಸಿದನು. ಅದಕ್ಕೆ ಅವರು ಅಲ್ಲಿಂದ ಸುಮಾರು 5 ಮೈಲಿ ದೂರದಲ್ಲಿ ಶಿವಾಜಿ ಮಹಾರಾಜರ ಗುರುಗಳಾದ ಸಂತ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರು ತಪಸ್ಸನ್ನು ಆಚರಿಸಿದ ಪವಿತ್ರ ಪಂಚಗಂಗಾ ತೀರವು ಇರುವುದಾಗಿ ತಿಳಿಸಿದರು. ಇದನ್ನು ಕೇಳಿ ಪುಲಕಿತನಾದ ಗಣೇಶನು ಅವರು ತಿಳಿಸಿದ ಮಾರ್ಗದಲ್ಲಿ ನಡೆದು ಸುಮಾರು ಮಧ್ಯಾಹ್ನ 11 ಗಂಟೆಯೊಳಗೆ ಪಂಚಗಂಗಾ ತೀರ ತಲುಪಿದನು. ಅಲ್ಲಿ ಸ್ನಾನಾದಿ ನಿತ್ಯ ಕರ್ಮ ಅನುಷ್ಠಾನಗಳನ್ನು ಮುಗಿಸಿ ಅಪರಾಹ್ನ 2 ಗಂಟೆಯ ವೇಳೆಗೆ ಪುನಃ ಸತಾರೆಗೆ ಬಂದು ಮುಂದೆ ವಾಯಿಗೆ ಹೊರಟನು. ಅಂದ್ರೆ ವಾಯಿಗೆ ಹೊರಡಬೇಕು ಅನ್ನುವಂತಹ ಆಸೆ ಮಧ್ಯೆನೂ ತನ್ನ ಅನುಷ್ಠಾನಗಳನ್ನ ಯಾವುದನ್ನೂ ಆತ ಬಿಡಲಿಲ್ಲ. ನಿರಂತರ ಬರಿಗಾಲ ನಡಿಗೆಯಿಂದ ಅಂಗಾಲಿನ ಚರ್ಮ ಸವೆದು ರಕ್ತವಸರತೊಡಗಿತ್ತು. ಮೇಲೆ ಸೂರ್ಯನ ಪ್ರಖರ ಕಿರಣ ನೆತ್ತಿಯನ್ನ ಸುಡುತ್ತಿದ್ದರೆ ಕೆಳಗೆ ಬಿಸಿಲ ಝಳದಿಂದ ಕಾದ ನೆಲ ಅಂಗಾಲ ಸುಡುತ್ತಿತ್ತು. ವೈಶಾಖದ ಉರಿ ಬಿಸಿಲ ಬೇಗೆಗೆ ದೇಹದಿಂದ ಬೆವರು ತೊಟ್ಟಿಕ್ಕುತ್ತಿತ್ತು. ಆದರೂ ಸಾವರಿಸಿ ರಕ್ತ ಜಿನುಗುತ್ತಿದ್ದ ಅಂಗಾಲಿಗೆ ಉಟ್ಟ ಪಂಚೆಯನ್ನೇ ಹರಿದು ಕಟ್ಟಿ ಗುರುವನ್ನು ಕಾಣುವ ಹಂಬಲದಲ್ಲಿ ಮುಂದಕ್ಕೆ ನಡೆಯತೊಡಗಿದ. ಬದುಕಿನ ಬೇಗೆಗೆ ಬೆಂದ ಮನದ ಅಳಲು ಹಾಡಾಗಿ ಹರಿದಿತ್ತು. ಅನುಭಾವ ಗೀತೆಯಾಗಿ ಮಾರ್ದನಿಸುತ್ತಿತ್ತು. ಭಕ್ತಿಯ ಗುಂಗಿನಲ್ಲಿ ಆಮೋದಗೊಂಡು ಹೊರಟಿಹೇನು ಮನೆ ಮಾರು ಊರುಗಳ ತೊರೆದು. ಅವರು ಹೇಳ್ತಾ ಹೊರಟಿದ್ದಂತೆ ದಾರಿಯಲ್ಲಿ, ಭಕ್ತಿಯ ಗುಂಗಿನಲ್ಲಿ ಆಮೋದಗೊಂಡು ಹೊರಟಿಹೇನು ಮನೆ ಮಾರು ಊರುಗಳ ತೊರೆದು, ಅರಿಯದ ದಾರಿಯಲ್ಲಿ ನಿನ್ನ ನರಸುತ್ತ ಇಂದು, ಓ ಗುರುವೇ ನೀ ನನ್ನ ನಿಜವಾದ ಬಂಧು. ಬದುಕಿನ ಭವದ ಬಂಧನ ಹರಿದು ದಿವ್ಯ ಜೀವನ ಪಥವನ್ನು ಹಿಡಿದು ಹಸಿವು ಬಾಯಾರಿಕೆಗಳ ನೀಗಿ ಛಲದಿ ಬಲದಿ ಸಾಗುತ್ತಿಹೆನು ಮೌನವಾಗಿ. ಭಕ್ತಿಯ ಜಲದ ಶಕ್ತಿಯ ಗುಟುಕು ಕುಡಿಯುತ್ತ ಕಷ್ಟದ ದಾರಿಯ ಕ್ರಮಿಸಬೇಕು. ಕಷ್ಟವೋ ಸುಖವೋ ತೋರದೆ ಅಳುಕು ಮುನ್ನಡೆಯುತ್ತ ಗುರಿಯನ್ನು ಸಾಧಿಸಬೇಕು. ಅಬ್ಬ, ಎಂಥ ಒಂದು ಮನೋಧೈರ್ಯ ಸ್ಥೈರ್ಯ ಅನ್ನೋದನ್ನ ಇಲ್ಲಿ ಈ ಪುಟ್ಟ ಬಾಲಕನಿಂದ ನೀವೆಲ್ಲರೂ ಕಲಿತುಕೊಳ್ಬೇಕು. ಹೀಗೆ ಹೊತ್ತಿನ ಪರಿವೇ ಇಲ್ಲದೆ ನೋವನ್ನ ಲೆಕ್ಕಿಸದೆ ದಾರಿ ಕ್ರಮಿಸುತ್ತಿರಲು ಹಗಲು ಮಾಸುತ್ತ ಸಂಜೆಯಾಯಿತು. ಪಶ್ಚಿಮದಲ್ಲಿ ಸೂರ್ಯ ಮರೆಯಾಗುತ್ತಿದ್ದಂತೆ ತಂಪಾದ ಗಾಳಿ ಹಿತವೆನಿಸಿತು. ಆಗ ಮಾರ್ಗಾಯಾಸದಿಂದ ದಣಿದ ದೇಹವನ್ನ ತಣಿಸಲೆಂದು ಅಲ್ಲೇ ಸಮೀಪದಲ್ಲಿರೋ ಒಂದು ಮರದ ಬುಡದಲ್ಲಿ ಕುಳಿತಾಗ ಅಷ್ಟಾಗಿ ಕಾಣದ ಹಸಿವು ಬಾಯಾರಿಕೆ ಬಳಲಿಕೆ ಈಗ ಆತನಿಗೆ ಕಾಣಲು ಶುರುವಾಯಿತು. ಆದಾಗ್ಯೂ ಸಾವರಿಸಿ ಎದ್ದು ಮತ್ತೆ ನಡೆಯುತ್ತಿರಲು ಅದೇ ಸ್ವಲ್ಪ ಹೊತ್ತಿಗೆ ಕಣ್ಣಿಗೆ ನಿಲುಕುವಷ್ಟು ದೂರದಲ್ಲಿ ದಾರಿಯ ಪಕ್ಕ ಬೆಂಕಿ ಉರಿಯುತ್ತಿರುವುದು ಕಾಣಿಸಿತು.
ಹತ್ತಿರ ಹೋಗಲಾಗಿ ಕೆಲವು ಹಸುಗಳನ್ನ ಸಮೀಪದಲ್ಲಿಯೇ ಮರಗಳಿಗೆ ಕಟ್ಟಿ ಹಾಕಿ ಮಾತನಾಡುತ್ತಾ ಕುಳಿತಿದ್ದರು. ಅವರು ಸತಾರೆಯಿಂದ ಬಂದವರಾಗಿದ್ದು ಹಸುಗಳನ್ನ ಹೊಡೆದುಕೊಂಡು ಮುಂದೆ ವಾಯಿಗೆ ಹೋಗುವವರಾಗಿದ್ದರು. ರಾತ್ರಿ ಅಷ್ಟು ಹೊತ್ತಿನಲ್ಲಿ ಯಾವುದೋ ಹುಡುಗ ಒಬ್ಬಂಟಿಯಾಗಿ ಕುಳಿತಿರುವುದನ್ನು ಮತ್ತು ಆತನ ಕಾಲಿಗೆ ಒದಗಿದ ದುಸ್ಥಿತಿಯನ್ನ ಕಂಡು ಅನುಕಂಪದಿಂದ ಅವರು ಅವನು ಮುಂದಕ್ಕೆ ಹೋಗದಂತೆ ತಡೆದು ಇಲ್ಲಿಯೇ ಉಳಿಸಿಕೊಂಡರು. ನಂತರ ಅಕ್ಕರೆಯಿಂದ ಆಧರಿಸಿ ಅವರು ಆಹಾರವನ್ನ ನೀಡಿದರು. ಅದನ್ನ ಒಲ್ಲೆ ಎನ್ನಲು ಮನಸ್ಸಾಗದೆ ಆತ್ಮೀಯವಾಗಿ ಸ್ವೀಕರಿಸಿದ. ರೊಟ್ಟಿ ಪಲ್ಯ ತಿಂದು ಹೊಟ್ಟೆ ತುಂಬಿದಾಗ ಅವರಲ್ಲಿ ವಾಯಿಗೆ ಇನ್ನೆಷ್ಟು ದೂರವಿದೆ ಎಂದು ಕೇಳಿದ. ಇನ್ನು 7 ಮೈಲಿ ದೂರವಿದೆ ಎಂದರು. ಈಗಾಗಲೇ ಆತ ಸತಾರೆಯಿಂದ 8 ಮೈಲಿ ದೂರ ನಡೆದು ಬಂದಿರುವುದರಿಂದ ದಣಿದ ದೇಹ ವಿಶ್ರಾಂತಿ ಬಯಸುತ್ತಿತ್ತು. ಮರದಡಿಯಲ್ಲಿ ಮೈಚಲಿ ಮಲಗುತ್ತಿದ್ದಂತೆಯೇ ಆತ ನಿದ್ದೆಗೆ ಜಾರಿದ. ಕಾಲ್ನಡಿಗೆಲ್ಲ ಸಾಕ್ತಾ ಇರುವಂತಹದ್ದು. ಹೌದಾ, ಇಷ್ಟು ಸಣ್ಣ ಬಾಲಕ ನಡ್ಕೊಂಡು ಹೋಗಬೇಕು, ಬರೀ ಕಾಲು. ಬರೀ ಕಾಲಲ್ಲಿ. ಕಾಲೊಂದು ಬದಿಗೆ ತಿರುಗಾಡಿ ಕಾಲು ಒಡೆದೋಗಿದೆ, ರಕ್ತ ಬರ್ತಾ ಇದೆ. ಆದ್ರೂ ಕೂಡ ರೆಸ್ಟ್ ಹೇಳುವಂಥದ್ದಿಲ್ಲ. ವಿರಮಿಸದೆ ಕಾಲಿಗೆ ಒಂದು ಬಟ್ಟೆ ಕಟ್ಕೊಂಡು ಪುನಃ ನಡೀತಾ ಇರುವಂತಹದ್ದು. ಚಪ್ಪಲಿ ಇಲ್ಲ, ಏನೂ ಇಲ್ಲ, ಪಾದರಕ್ಷೆಗಳಿಲ್ಲ, ಜೊತೆಗಿರುವಂತ ಕಮಂಡಲ ನಡೀತಾನೆ ಇದ್ದಾನೆ ಬಾಲಕ ಗಣೇಶ. ಹೀಗೆ ಆದರ್ಶ ವ್ಯಕ್ತಿಗಳ ಜೀವನದ ಪ್ರತಿ ಹಂತದಲ್ಲಿ, ಅಂದ್ರೆ ನಾವ್ ಅನ್ಕೋತೀವಿ ಓ ಅವರು ತುಂಬಾ ದೊಡ್ಡ ವ್ಯಕ್ತಿ ಮಾರಾಯ ಅಂತ. ಆದ್ರೆ ಆ ದೊಡ್ಡ ವ್ಯಕ್ತಿ ಆಗುವ ಹಿಂದೆ ಅವರಲ್ಲಿ ಎಷ್ಟು ಶ್ರದ್ಧೆ, ಒಂದು ಅಚಲವಾದಂತಹ ದೃಢವಾದಂತಹ ಸ್ಥಿರತೆ ಅವರ ಮನಸ್ಸಿನಲ್ಲಿ ಇರತ್ತೆ ಅನ್ನೋದನ್ನ ನಾವೆಲ್ಲರೂ ಕಲ್ತ್ಕೊಂಡ್ರೆ ನೀವು ಕೂಡ ಅದೇ ರೀತಿ ದೊಡ್ಡ ವ್ಯಕ್ತಿಗಳಂತೆ ನಾವು ಬದುಕಬಹುದು. ಆದ್ರೆ ನಮ್ಮಲ್ಲಿ ಆ ಕೊರತೆ ಇರೋದೇನಂತಂದ್ರೆ ಆ ಒಂದು ಶ್ರದ್ಧೆ ಮತ್ತು ಅಚಲವಾದಂತಹ ಸ್ಥಿರತೆ ಮತ್ತು ಮನೋಬಲ. ಅವರು ಅನುಭವಿಸಿರುವಂತಹ ಕಷ್ಟಗಳು ಅವರ ಜೀವನದಲ್ಲಿ ಪಾಠವಾಗಿ ಪರಿಣಮಿಸ್ತದೆ. ಖಂಡಿತ. ಇದೆಲ್ಲ ಹೇಗೆ ಸಂಸ್ಕಾರೇಣ ಗುಣಾಂತರ ಆದಾನ ಮುಚ್ಚತೆ ಅನ್ನೋ ತರ ಈ ಎಲ್ಲ ಒಂದೊಂದು ಹಂತದಲ್ಲಿ ಬಂದಂತಹ ಕಷ್ಟಗಳು ಕೂಡ ನೋಡಿ ಇವತ್ತು ನಮಗ್ ಓದುವಾಗ ಈ ಕಥೆಯನ್ನ ರೋಚಕಗೊಳಿಸತ್ತೆ ಅಲ್ವಾ. ಈ ಬಹುಶಃ ಅವನು ಹುಟ್ಟದ, ಎಲ್ಲ ಕಲ್ತ, ಬ್ರಹ್ಮರ್ಷಿ ಆದ ಅಂತ ಹೇಳಿದ ಕತೆಗಿಂತ ಈ ಬಹುಶಃ ಇದನ್ನೆಲ್ಲ ನೀವು ಕೇಳಿದಾಗ ಒಬ್ಬೊಬ್ಬ ಎಷ್ಟು ಕಷ್ಟ ಇತ್ತು, ಹೇಗಿತ್ತು, ಏನು, ಎಂತಹ ಸ್ವಾರಸ್ಯಕರವಾದಂತಹ ಜೀವನ ಚರಿತ್ರೆ ಅಂತ ನೀವೆಲ್ಲರೂ ಹೇಳ್ತೀರಾ. ಆದ್ರೆ ಅದೇ ಸ್ವಾರಸ್ಯಕರವಾದ ಜೀವನ ನಮ್ದು ಆಗ್ತಾ ಇದೆ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಈಗ ನಮ್ಮ ಜೀವನದಲ್ಲಿ ಏರಿಳಿತಗಳು ಬಂದಾಗ, ಒಂದಾದ ಮೇಲೆ ಒಂದು ಕಷ್ಟಗಳು ಬಂದಾಗ, ಓಹೋ ನನ್ನ ಜೀವನ ಸ್ವಾರಸ್ಯಕರವಾಗ್ತಾ ಇದೆ, ನನ್ನ ಜೀವನ ರೋಚಕವಾದಂತಹ ಘಟನೆಗಳಿಂದ ಕೂಡ್ಕೊಳ್ತಾ ಇದೆ ಅಂತ ನಮ್ಗೆ ಅನ್ಸೋದೇ ಇಲ್ಲ. ನಾವು ಅವಾಗ ಅಯ್ಯೋ ದುರ್ವಿದೆಯೇ, ಯಾಕಿಷ್ಟು ಕಷ್ಟ ಕೊಡ್ತಿದೀಯಾ, ಯಾಕಿಷ್ಟು ತೊಂದರೆ ಕೊಡ್ತಿದೀಯಾ ಅಂತ ನಾವು ಆ ವಿಧಿಯನ್ನ ಹಳಿಯಲು ಮುಂದಾಗ್ತೇವೆ. ಆದ್ರೆ ಅರ್ಥ ಮಾಡ್ಕೋಬೇಕು, ಎಷ್ಟು ಇಂತಹ ಕಷ್ಟಗಳು ನಮ್ಮ ಜೀವನದಲ್ಲಿ ಎದುರಿಗೆ ಬರುತ್ತೋ ಅಷ್ಟು ನಮ್ಮ ಜೀವನ ರೋಚಕವಾದಂತಹ ಘಟ್ಟಗಳನ್ನ ಪಡ್ಕೊಳ್ತಾ ಹೋಗತ್ತೆ, ಹಾಗೂ ಮುಂದಿನ ತಲೆಮಾರಿಗೆ ಅದೊಂದು ಪಾಠವಾಗಿ ನಿಲ್ಲತ್ತೆ ಅನ್ನೋದನ್ನ ನೀವೆಲ್ಲ ಗಮನದಲ್ಲಿಟ್ಕೋಬೇಕು. ಹೀಗೆ ರಾತ್ರಿ ಕಳೆದು 3ನೇ ಜಾವ ಆರಂಭವಾಗುವುದರೊಳಗೆ ಗಣೇಶ ಎದ್ದು ಬಾಯಿಯ ಕಡೆ ಹೊರಟ. ಬೆಳಗಿನ ಸುಮಾರು 8 ಗಂಟೆಯ ವೇಳೆಗೆ ಹೇಗೋ ಆತ ಅಂಗಾಲಿನಲ್ಲಿ ಗಾಯಗಳಾಗಿದ್ದರೂ ಕುಂಟುತ್ತಾ ಚೌಡೇಶ ಸ್ವಾಮಿಗಳ ಗೋಶಾಲೆಯನ್ನ ತಲುಪಿದ. ಆಗ ಅಲ್ಲಿ ರಾಮದಾಸ ಸ್ವಾಮಿಗಳಾಗಲಿ ಅವರ ಗುರುಗಳಾದ ಚೌಂಡೇ ಸ್ವಾಮಿಗಳಾಗಲಿ ಇರಲಿಲ್ಲ. ಆದ್ರೆ ಗೋಶಾಲೆಗಳನ್ನ ನೋಡಿಕೊಳ್ಳುತ್ತಿದ್ದ ಚೌಂಡೇ ಸ್ವಾಮಿಗಳ ಶಿಷ್ಯರಾದ ಶ್ರೀ ದತ್ತಾರಾವ್ ಮತ್ತು ಶ್ರೀ ದಾಮೋದರ್ ಬೋವಾ ಅವರು ಇದ್ದರು. ಅವರು ಗಣೇಶನ ಕಾಲಿನ ದುಸ್ಥಿತಿಯನ್ನ ಕಂಡು ಕನಿಕರಪಟ್ಟು ಕಾಲಿನ ಗಾಯವು ಗುಣವಾಗುವವರೆಗೆ ಆತನನ್ನ ತಮ್ಮಲ್ಲೇ ಉಳಿಸಿಕೊಂಡರು. ಹೇಗೆ ಯಾರೂ ಇಲ್ಲದಿದ್ದವರಿಗೆ ಭಗವಂತ ಇರ್ತಾನೆ ಅನ್ನೋ ರೀತಿಯಲ್ಲಿ ಹೇಗೆ ಎಲ್ಲಾ ಕಡೆಯಲ್ಲಿ ಒಬ್ರು ಅವನಿಗೆ ಆಹಾರ ಕೊಟ್ರು, ಇನ್ನೊಬ್ರು ಆಶ್ರಯವನ್ನ ಕೊಟ್ರು. ಅಂತೂ ಇಂದು ದೈವರಾತರು ಗೋಶಾಲೆ ಇದ್ದ ಜಾಗಕ್ಕೆ ಹೋಗಿ ಮುಟ್ಟಿದ್ರು. ಚೌಂಡೇ ಸ್ವಾಮಿಗಳು ಅಂತ ಸಂತ ರಾಮದಾಸ್ ಅವರ ಗುರುಗಳು, ಚೌಂಡೇ ಸ್ವಾಮಿಗಳು ಮಹಾಗುರುಗಳು. ಅವರ ಒಂದು ಆಸ್ಥಾನಕ್ಕೆ, ಅವರ ಒಂದು ಆಶ್ರಮಕ್ಕೆ ಹೋಗಿ ಮುಟ್ರು, ಅಲ್ಲೇ ಉಳ್ಕೊಂಡ್ರು. ಅಲ್ಲಿ ಯಾಕಂತಂದ್ರೆ ಅಲ್ಲಿ ಇರುವಂತ ಒಂದು ಶಿಷ್ಯ ವೃಂದ ಇದೆಯಲ್ಲ, ಇವರ ಸ್ಥಿತಿನ ನೋಡ್ತಾರೆ. ಅಂದ್ರೆ ಯಾವತ್ತು ಹೇಗೆ ಅಂತಂದ್ರೆ ಸಮಾನ ಮನಸ್ಸಿನವರಲ್ಲಿ, ಸಮಾನ ಗುಣ ಇದ್ದವರಲ್ಲಿ ಇವೆಲ್ಲ ಗೊತ್ತಾಗ್ಬಿಡತ್ತೆ. ಇವನು ಹಸ್ಕೊಂಡಿದ್ದಾನೆ, ಇವನಿಗೆ ಊಟ ಕೊಡ್ಬೇಕು, ಇವನಿಗೆ ಸಮಸ್ಯೆ ಆಗಿದೆ, ನಾವಿಲ್ಲಿ ಇಟ್ಕೊಳ್ಬೇಕು, ಇವನು ಶುಶ್ರೂಷೆಯನ್ನ ಮಾಡಬೇಕು ಹೇಳುವಂತಹದ್ದು ಖಂಡಿತವಾಗ್ಲೂ ಕೂಡ ಗೊತ್ತಾಗ್ತದೆ. ಅದನ್ನೇ ಕೂಡ ಅವರು ಮಾಡ್ತಾರೆ. ಬ್ರಹ್ಮರ್ಷಿ ದೈವರದಲ್ಲೇ ಉಳ್ಕೋತಾರೆ. ಅವರು ಮುಂದೆ ಒಂದು ಗೋಶಾಲೆ ಮಾಡ್ಲಿಕ್ಕೆ ಅಥವಾ ಒಂದು ಗೋಸೇವೆ ಮಾಡ್ಲಿಕ್ಕೆ ಹೇಗೆ ಪ್ರೇರಣೆ ಆಯ್ತು, ಯಾವ ಯಾವ ರೀತಿಯಲ್ಲಿ ಪ್ರೇರಣೆ ಆಯ್ತು, ಅವರು ಯಾಕೆ ಗೋಶಾಲೆಯನ್ನ ಮಾಡಿದ್ರು, ಅವೆಲ್ಲದನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ನಿಮ್ಗೆ ಸವಿವರವಾಗಿ ಹೇಳ್ತಾ ಬರ್ತೇವೆ. ನಾವು ಒಂದು ಕೆಲಸವನ್ನ ಮಾಡ್ಬೇಕು ಹೇಳಾದ್ರೆ ಒಂದು ಪ್ರೇರಣಾ ಶಕ್ತಿ ಬೇಕು. ನಾವು ಡಾಕ್ಟರ್ ಆಗೋದಿರ್ಬೋದು, ಇಂಜಿನಿಯರ್ ಆಗೋದಿರ್ಬೋದು, ಅಥವಾ ಒಂದು ಸಾಧನೆ ಮಾಡೋದಿರ್ಬೋದು, ಯಾವುದೇ ರೀತಿಯ ಸಾಧನೆ ಇರ್ಬೋದು, ಅದರ ಹಿಂದ್ಗಡೆಗೆ ಒಂದು ಪ್ರೇರಣಾ ಶಕ್ತಿ ಇದ್ದೇ ಇರ್ತದೆ. ಹಾಗೆ
ಬ್ರಹ್ಮರ್ಷಿ ದೈವರಾತ್ರಿಯೂ ಕೂಡ ಅಂತಹ ಒಂದು ಪ್ರೇರಣೆ ಆಯಿತು. ಅದು ಹೇಗೆ ಆಯಿತು, ಎಲ್ಲಿಂದ ಆಯಿತು, ಯಾವಾಗ ಆಯಿತು ಅಂತ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಸವಿವರವಾಗಿ ಹೇಳ್ತೇನೆ. ಹೌದು. ಇಲ್ಲಿಯ ತನಕ ತಾಳ್ಮೆಯಿಂದ ಈ ಒಂದು ಕಥಾಮಾಲಿಕೆಯನ್ನು ಆಲಿಸಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಿಮಗೂ ಏನಾದರೂ ಈ ಆತ್ಮಚರಿತ್ರೆಯ ಪುಸ್ತಕ ಓದುವ ಆಸಕ್ತಿ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸ್ಬೋದು. ನಾವಿದನ್ನು ನಿಮಗೆ ಕಳಿಸಿಕೊಡುತ್ತೇವೆ. ಎಲ್ಲರಿಗೂ ಕೂಡ ಇನ್ನೊಮ್ಮೆ ನವರಾತ್ರಿಯ ಶುಭಾಶಯಗಳು. ಮತ್ತೆ ಇನ್ನಷ್ಟು ರೋಚಕವಾದಂತಹ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮೆದುರು ಬರ್ತೇವೆ. ಅಲ್ಲಿಯ ತನಕ ನಮಸ್ಕಾರ. ನಮಸ್ತೆ.